ವೆಲ್ಕಮ್ ಬ್ಯಾಕ್. ಮೈಸೂರು ಮುಡಾ 50-50 ಸೈಟ್ ಹಂಚಿಕೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ವಿಚಾರಣೆಗೆ ಹಾಜರಾಗಿದ್ದಾರೆ ಮಾಜಿ ಆಯುಕ್ತ. ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ ಹಾಜರಾಗಿರುವಂತದ್ದು ಪ್ರಮುಖವಾಗಿ ಸದ್ಯದ ಮಟ್ಟಿಗೆ 50-50 ಸೈಟ್ ಹಂಚಿಕೆಯ ವಿಚಾರವಾಗಿ ಈಗ ಲೋಕಾಯುಕ್ತ ವಿಚಾರಣೆಗೆ ಮಾಜಿ ಆಯುಕ್ತ ಹಾಜರಾಗಿ ಕೆಲವೊಂದಿಷ್ಟು ವಿಷಯಗಳ ಕುರಿತು ಅವರನ್ನ ವಿಚಾರಣೆ ನಡೆಸಲಾಗುತ್ತೆ. ಲೋಕಾಯುಕ್ತ ಅಧಿಕಾರಿಗಳು ವಶಪಡಿಸಿಕೊಂಡಿರುವಂತಹ ದಾಖಲೆಗಳ ವಿಚಾರವಾಗಿ ಈಗಾಗಲೇ ಕೆಲವೊಂದಿಷ್ಟು ಜನರ ವಿಚಾರಣೆ ಸಾಗಿದ್ದಾಗಿದೆ. ಫೈನಲಿ ಆಯುಕ್ತರ ವಿಚಾರಣೆ ಒಂದು ಬಾಕಿ ಉಳಿದಿರುವಂತದ್ದು. ಇವತ್ತು ನೋಟಿಸ್ ಕೂಡ ಕೊಟ್ಟಿದ್ರು ಅವರಿಗೆ ಬರೋದಕ್ಕೆ. ದಾಖಲೆಗಳ ಜೊತೆಗೆ ವಿಚಾರಣೆಗೆ ಹಾಜರಾಗಿದ್ದಾರೆ ನಟೇಶ್. ಮೈಸೂರು ಲೋಕಾಯುಕ್ತ ಟಿಜೆ ಉದೇಶ್ ಅವರು ನೋಟಿಸ್ ಅನ್ನ ಕೊಟ್ಟಿದ್ರು ಅವರಿಗೆ. ಸೊ ಈಗ 50-50 ಸೈಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕಡೆ ದಾಖಲೆಗಳ ಸಮೇತ ನಟೇಶ್ ಹಾಜರಾಗಿರುವಂತದ್ದು. ಇನ್ನೊಂದು ತಿಂಗಳು ಮಾತ್ರ ಬಾಕಿ ಉಳಿದಿದೆ. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಆದೇಶ ಹೊರಬಿದ್ದಿತ್ತು. 3 ತಿಂಗಳಲ್ಲಿ ಮುಡಾ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಕೊಡಬೇಕು ಅಂತ. ದಾಖಲೆಗಳನ್ನ ಕೊಟ್ಟು ಈ ಮುಡಾ ಕೇಸ್ನಲ್ಲಿ ನಿಜವಾಗ್ಲೂ ಕೂಡ ಮುಖ್ಯಮಂತ್ರಿಗಳ ಹಸ್ತಕ್ಷೇಪ ಇದೆಯಾ, ಅವರ ಪ್ರಭಾವವನ್ನ ಬಳಸಿದ್ದಾರಾ ಅನ್ನುವ ವಿಚಾರವಾಗಿ ಒಂದು ಕಡೆ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನ ನಡೆಸುತ್ತಿದ್ದಾರೆ. ಸೊ ನಟೇಶ್ ಅವರು ಇವತ್ತು ದಾಖಲೆಗಳ ಸಮೇತ ಹಾಜರಾಗಿದ್ದಾರೆ. ದಾಖಲೆಗಳ ಸಮೇತ ಹಾಜರಾಗಿ ಒಂದು ಕಡೆ ವಿಚಾರಣೆಯಲ್ಲಿ ಏನ್ ಸಾಗುತ್ತೋ ನೋಡ್ಬೇಕಾಗಿದೆ. Dancing? Okay, no, is it I'm dancing? Yen visuals good. You should know. You don't have a minimal common sense at least. Visual ತೆಗೆದಾರೆ ಪ್ಲೀಸ್ ಬಂದಿರಕ್ಕೆ ನಾವು. ಎಸ್, ಪ್ರಮುಖವಾಗಿ ಒಂದು ಕಡೆ ನೋಡಿ, ಡ್ಯಾನ್ಸ್ ಏನ್ ಮಾಡ್ತಿಲ್ಲ ಆಯುಕ್ತರಾದಂತ ನಟೇಶ್ ಅವರೇ. ಮುಡಾ ವಿಚಾರವಾಗಿ ನಿಮ್ಮನ್ನ ಜಸ್ಟ್ ಹಾಗೆ ಕೆಲವೊಂದಿಷ್ಟು ವಿಚಾರಗಳಿಗೆ ಹಾಜರಾಗಕ್ಕೆ ಹೇಳಿದ್ದಾರಲ್ಲ, ಜಸ್ಟ್ ಹಾಗೆ ಒಂದು ವಿಷಲ್ ತಗೊಳ್ತಿದ್ದಾರೆ ಮಾಧ್ಯಮದವರು, ಅಷ್ಟೇ, ಇನ್ನೇನಿಲ್ಲ. ಕಾನೂನು ಬಾಹಿರವಾಗಿ ಸೈಟ್ ಹಂಚಿಕೆ ಆರೋಪ ಕೇಳಿ ಬಂದಿದೆ. ಮಾಧ್ಯಮದವರನ್ನ ಕಂಡು ಗರಂ ಆಗಿದ್ದಾರೆ. ಆಗ್ಲೇಬೇಕು ನಟೇಶ್ ಅವರು. ತಪ್ಪಿಲ್ಲ ಅಂತಂದ್ರೆ ಏನು ಗರಂ ಆಗ್ತಾರೋ ಗೊತ್ತಿಲ್ಲ. ಮಾಧ್ಯಮದವರ ಕೆಲಸ ಇದೆ. ಯಾರ್ಯಾರು ಆರೋಪವನ್ನ ಮಾಡಿರ್ತಾರೋ ಅಥವಾ ಯಾರ್ಯಾರು ಹಗರಣದ ವಿಚಾರವಾಗಿ ತಲೆ ಹಾಕಿರ್ತಾರೋ ಅವರನ್ನ ಸೆರೆ ಹಿಡಿಯೋದೇ ನಮ್ಮ ಕೆಲಸ ಮಾಧ್ಯಮದವ್ರದ್ದು. ಸೊ ಎಲ್ಲೋ ಒಂದು ಕಡೆ ನಾನೇನ್ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ವಿಡಿಯೋ ಮಾಡ್ಬೇಕು ಅಂದ್ರೆ ಡ್ಯಾನ್ಸೇ ಮಾಡ್ಬೇಕಾ? ಬೇರೆ ವಿಚಾರವಾಗಿ ವಿಡಿಯೋ ಮಾಡಬಾರ್ದಾ? ಎಸ್, ಪ್ರಮುಖವಾಗಿ ಆಟೋದಲ್ಲಿ ಲೋಕಾಯುಕ್ತ ಕಚೇರಿಗೆ ಆಗಮಿಸಿದ್ದಾರೆ ನಟೇಶ್ ಅವರು. ನಿಯಮ ಉಲ್ಲಂಘನೆ ಮಾಡಿ ಹಂಚಿಕೆ ಮಾಡಿರುವಂತ ಆರೋಪ ನಟೇಶ್ ಅವ್ರ ಮೇಲೆ ಕೇಳಿ ಬಂದಿದೆ. ಇಂತಹ ಸಂದರ್ಭದಲ್ಲಿ ನಿಮ್ಮನ್ನ ನಾವು ವಿಡಿಯೋ ಮಾಡೋ ಹಾಗಿಲ್ಲ. ಸಿಐಎಂ ಡ್ಯಾನ್ಸಿಂಗ್ ಅಂತ ಹೇಳ್ತಾರೆ. ಒಂದು ಈ ಹಿನ್ನೆಲೆಯಲ್ಲಿ ಹಿಂದಿನ ಆಯುಕ್ತರಾದಂತಹ ನಟೇಶ್ ಅವರ ವಿಚಾರಣೆ, ಯಾಕಂದ್ರೆ ಹಿಂದಿನ ಆಯುಕ್ತರಾಗ ಇದ್ದಂತಹ ಸಂದರ್ಭದಲ್ಲೇ ಈ ಒಂದು ಹಗರಣ ನಡೆದಿದೆ. ಬಹುದೊಡ್ಡ ಹಗರಣ. ಒಂದು ಮುಖ್ಯಮಂತ್ರಿಗಳ ಕುರ್ಚಿ ಕೂತು ಬಂದಿದೆ. ಇಂತಹ ವಿಚಾರ ಸಿಲ್ಲಿ ಅಲ್ಲ. ಕಚೇರಿಗೆ ಆಗಮಿಸಿದ್ದೀರಾ ವಿಚಾರಣೆಗೋಸ್ಕರ. ಇಂತಹ ಸಂದರ್ಭದಲ್ಲಿ ಇಷ್ಟೊಂದು ಆಕ್ರೋಶ, ಇಷ್ಟೊಂದು ಸಿಡಿನುಡಿ ಬೇಡತಿತ್ತು ಮಾಧ್ಯಮದವರ ಮೇಲೆ. ಸಿದ್ದರಾಮಯ್ಯನವರ ಪತ್ನಿಯವರಿಗೆ 14 ಸೈಟ್ ಹಂಚಿಕೆ ಹೇಗ್ ಮಾಡಿದ್ರಿ, ಏನ್ ಮಾಡಿದ್ರಿ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಯನ್ನ ಲೋಕಾಯುಕ್ತ ಅಧಿಕಾರಿಗಳು ಕೇಳ್ತಾರೆ. ಸೊ ಸದ್ಯದ ಮಟ್ಟಿಗೆ ನಟೇಶ್ ಅವರು ಫುಲ್ ಫೈರ್ ಆಗ್ಬಿಟ್ಟಿದ್ದಾರೆ ಈ ವಿಚಾರವಾಗಿ ಸದ್ಯದ ಮಟ್ಟಿಗೆ. ಆದ್ರೆ ಮಾಧ್ಯಮದವರ ಮುಂದೆ ಇದೇನು ಕೂಡ ಆಗಲ್ಲ, ನಡೆಯೋದು ಇಲ್ಲ ಅಧಿಕಾರಿಗಳ ಈ ರೀತಿಯ ವರ್ತನೆ. ಇಂಥ ಅಧಿಕಾರಿಗಳನ್ನ ಕೆಲವೊಂದಿಷ್ಟು ವಿಚಾರದಲ್ಲಿ ನಾವು ಕೂಡ ನೋಡಿರ್ತೀವಿ. ಲೋಕಾಯುಕ್ತ ಬಂದ ತಕ್ಷಣ ಲೋಕಾಯುಕ್ತ ಅಧಿಕಾರಿಗಳ ವಿಚಾರಣೆಗೆ ಹಾಜರಾಗಿ ಇದೇ ವಿಚಾರವಾಗಿ ಕೆಲವೊಂದಿಷ್ಟು ದಾಖಲೆ ಸಮೇತವಾಗಿ ಆಗಮಿಸಿದ್ದಾರೆ ನಟೇಶ್ ಅವರು. ಅದೇನ್ ದಾಖಲೆ ಕೊಡ್ತಾರೋ ಗೊತ್ತಿಲ್ಲ, ಆದರೆ
ದಾಖಲೆ ಸಮೇತರಾಗಿ ವಿಚಾರಣೆಯ ಎದುರಿಸಿ ಹೊರಬರ್ತಾರೆ.